ದಾನಿಯೇಲ್ ಅಯ್ಯ ಇದ್ದಾರೆ, ಅವ್ರು ಬಂದು ವಾಕ್ಯದ ಸಂದೇಶಕ್ಕೆ ಮುಂದೆ ಹೋಗ್ತಾರೆ. ಪ್ರಾರಂಭದಲ್ಲಿ ನಾನು ಯಾರು ಕರ್ಕೊಂಡು ಹೋಗ್ತಾರೆ ಸಾಲ ಮಾಡೋಕ್ಕಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಒಂದು ದೇಶಕ್ಕೆ ಕರ್ಕೊಂಡು ಇವತ್ತು ಬಂದು 42 ದೇಶದಲ್ಲಿ ದೇವರು ಕರ್ಕೊಂಡು ಹೋಗಿದ್ದಾರೆ. ಅನೇಕ ದೇಶದಲ್ಲಿ ಮಲೇಷ್ಯಾ 36 ಟೈಮು, ಸಿಂಗಾಪುರ್ 10 ಟೈಮು, ಥಾಯ್ಲೆಂಡ್ 10 ಟೈಮು, ನೇಪಾಳ 10 ಟೈಮು, ಶ್ರೀಲಂಕಾ 10 ಟೈಮ್, ಈ ಥರ ಲೆಕ್ಕವಿಲ್ಲದಷ್ಟು ಹೋಗ್ತಾ ಬರ್ತಾ ಇದ್ದೀವಿ. ದೇವರ ಸೇವೆಗೆ ಹೋಗಿ ನೋಡ್ಬೇಕು ದೇವ್ರೆ ಅಂತೇಳಿ ನಾನು ಕೇಳ್ತೀನಿ, ದೇವ್ರ ಹತ್ರ ಮೊಣಕಾಲಿಡ್ತೀನಿ, ನಮ್ಮ ಹೆಂಡತಿ ಹತ್ರ ಕೇಳ್ತೀನಿ ಅಂದ್ರೆ ನಡೆಯಲ್ಲ, ಕೆಲಸ ನಡೆಯಲ್ಲ. ಪ್ರೇಯರ್ ಮಾಡಿ ದೇವ್ರನ್ನ ಹೋಗು ಅಂತ ಹೇಳಿದೆ, ಹೊರಟು ಹೋಗು ಅಂತಿದೆಯಾ, ನಾನು ಹೋಗ್ಬೇಕು ದೇವ್ರೆ ಅಂತ ಹೇಳಕ್ಕೆ ದೇವ್ರು ಕಳಿಸ್ತಾರೆ. ನೆನಪಿಟ್ಕೊಳ್ಳಿ, ಅದಕ್ಕೆ ಇದು ಮಾಡಿ. ಮತ್ತು ಬೈಬಲ್ ಕಾಲೇಜ್ ನಡೆಯುತ್ತೆ, ನಂದು 26 ವರ್ಷ ಬ್ಯಾಚ್ ನಡೆದಿದೆ. ಹೆಚ್ಚು ಕಡಿಮೆ ಬಂದು 22 ಬ್ಯಾಚ್ ನಡೆಸಿ ಹೋದ್ಸರಿ ಮಿಸ್ ಆಗ್ಬಿಟ್ರು. ಐನವರು ಪರಿಚಯ ಇಲ್ಲ. ಫೆಬ್ರವರಿ ಇದ್ದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದು. ಹೆಚ್ಚು ಕಡಿಮೆ ಒಂದು 10 ದೇಶದಿಂದ ಕರೆಸಿದ್ದೆ, ಥಾಯ್ಲೆಂಡ್ ಸ್ಪೀಕರ್ ಕರೆಸಿದ್ದೆ. ಇಲ್ಲಿಂದ ಹೋಗ್ಬೇಕಾರೆ ಬೋಟ್ ಹೌಸಲ್ಲಿ ಇದ್ಬಿಟ್ಟು ಚೆನ್ನಾಗಿ ಒಂದು ಚೆನ್ನಾಗಿದ್ದು ಮತ್ತು ಒಂದು ರೆಸಾರ್ಟ್ಸಲ್ಲಿದ್ದು, ಆಮೇಲೆ ಗ್ರ್ಯಾಜುಯೇಷನ್ ಮುಗ್ದು ಬೆಂಗಳೂರು ಬಂದು ಆ ರೀತಿ ಎಲ್ಲೋದು ನೇಪಾಳಲ್ಲಿ ಮಾಡಿದ್ದೀವಿ, ಮತ್ತು ಶ್ರೀಲಂಕಾಲ್ಲಿ ಮಾಡಿದ್ವಿ, ಡೆಲ್ಲಿಲಿ ಮಾಡಿದ್ವಿ, ಕಡಲೂರು ಮಾಡಿದ್ವಿ. ಗ್ರ್ಯಾಜುಯೇಷನ್ ಮಾತ್ರ ಬೇರೆ ಬೇರೆ ಇರುತ್ತೆ, 2 ವರ್ಷ ಕ್ಲಾಸ್ ಇರುತ್ತೆ. ಅದು ಆನ್ಲೈನು ಮಾಡ್ಬೋದು ನೀವು. ಮತ್ತು ಬಂದು ಪ್ರಾರಂಭ ಇದರಲ್ಲೂ ಕೂಡ ಕ್ಲಾಸಿಗೆ ಬರ್ಬೋದು. ಮತ್ತಿಗೆ ನಡೀತೆ ಕ್ಲಾಸು, ಪ್ರತಿ ಭಾನುವಾರ ನಡೀತಾ ಅದು. ಪ್ರತಿದಿನ ಇತ್ತು. ನಮ್ಮವ್ರು ಸೋಮವಾರಿ ಆಗ್ಬಿಟ್ಟು, ಕ್ರೈಸ್ತರೆಲ್ಲ ಸೋಮವಾರಿ ಆಗ್ಬಿಟ್ಟು ಯಾಕೆ 2 ವರ್ಷ ಮಾಡಬೇಕು, 3 ವರ್ಷ 2,000 ಕೊಟ್ಟರೆ ದುಡ್ಡು ಸಿಗುತ್ತೆ, 3 ಸಾವಿರ ಈ ಥರ ಆಗ್ಬಿಟ್ಟು ವಾಕ್ಯದಲ್ಲಿ ಸಮಯ ಕೊಡ್ತಾ ಇಲ್ಲ. ಅದಕ್ಕೆ ಅವ್ರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ದೇವರ ಅಷ್ಟು ಬೇಗ 2 ಸಾಮ್ಯಗಳ ಪತ್ರಿಕೆ 21ನೇದಲ್ಲಿ 3ನೇ ವಾಕ್ಯ. ನಾನು ಅನೇಕ ವಾಕ್ಯ ಎತ್ತಿಟ್ಕೊಂಡೆ, ನೇರ ಸಮಯ ಇಲ್ಲದಾಗ ವಾಕ್ಯ ಬೇರೆ ರೀತಿ ದೇವರ ಪ್ರೇರೇಪ ಕೊಟ್ಟು ನಡೆಸ್ತಾ ಇದ್ದೀವಿ. 2 ಸಾಮ್ಯಗಳು ಬರೆದ ಪತ್ರಿಕೆ 21ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ನಾವು ಓದೋಣ. ದ ಬುಕ್ ಆಫ್ 2 Samuel chapter 21 verse 3 ಓದಿ. ಕನ್ನಡದಲ್ಲಿ ಪಡ್ತಾನೆ ಎಲ್ಲರಿಗೂ ಕನ್ನಡ ಓದ್ಬಿಡಿ. ಯಾಕಂದರೆ ನಾನು ಎಲ್ಲ ಭಾಷೆ 7 ಭಾಷೆ ಗೊತ್ತು, 7 ಭಾಷೆಯಲ್ಲಿ ಪ್ರಸಂಗ ಮಾಡ್ತೀನಿ, 7 ಭಾಷೆ ಕ್ಲಾಸ್ ಬೈಬಲ್ ಕ್ಲಾಸ್ ತೊಗೊತೀನಿ. ಕನ್ನಡ ಆದರೆ ನಿಮ್ಗೆ ಈಸಿ ಆಗುತ್ತೆ ಅಂತ. ಓಕೆ. ಆಗ ಅರಸನಾದ ದಾವೀದನು ಗಿದ್ಯೋನನ್ನು ಕರೆದು, ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀರಿ? ನಿಮಗೆ ಪ್ರಾಯಶ್ಚಿತ್ತವಾಗಿ ಯಾವುದನ್ನು ಕೊಟ್ಟರೆ ನೀವು ಯೆಹೋವನ ಸ್ವಾಸ್ಥ್ಯವನ್ನ ಆಶೀರ್ವದಿಸುವಿರಿ ಎಂದು ಕೇಳಿದನು. ಓಕೆ, ಇದು ಅರ್ಥ ಏನೋ ಗೊತ್ತಿದೆ ನಿಮಗೆ. ನಾನು ನಿಮಗೆ ವಾಕ್ಯ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ನಾಟ್ ಓನ್ಲಿ ಪ್ರೀಚರ್, ನಾವೊಂದು ಟೀಚರ್ ಕೂಡ, ಬೈಬಲ್ ಕಾಲ್ ಪ್ರೊಫೆಸರು. ನಾನು 10ನೇ ಕ್ಲಾಸ್ 3 ಟೈಮ್ ಡುಮ್ಕಿ ಆಗ್ಬಿಟ್ಟೆ. ಮಲೇಶ್ವರ 18th ಕ್ಲಾಸಲ್ಲಿ ಓದಿದ್ದು ಹುಡುಗ ನಾನು. ಅದು 18th ಕ್ಲಾಸ್ ಕಲ್ ಬಿಲ್ಡಿಂಗ್ ಅಂದರೆ ಗೊತ್ತಿಲ್ಲ, ಇರೋರು ಬೆಂಗಳೂರೆಲ್ಲ ಗೊತ್ತಿರುತ್ತೆ ಎಷ್ಟು ಅಧ್ವಾನದ ಸ್ಕೂಲ್ ಅಂತೇಳಿ. ಗಣೇಶ ಬಿಡಬೇಕಾದ್ರೆ ಆ ಕಡೆಯಿಂದ ಸ್ಯಾಂಕಿಟ ಈ ಕಡೆ ಬರ್ತಾಯಿದ್ದು. ಅವಾಗ ಟ್ಯಾಂಕ್ ಎಲ್ಲ ಇರಲಿಲ್ಲ. ಆ ಕೆರೆಯಿಂದ ಈ ಕಡೆ ಕೆರೆಗೆ ಬರ್ತಾಯಿದ್ದೋ. ಗಣೇಶ ಬಿದ್ದ ಎದ್ದ ಅಂತೇಳಿ ಆಡ್ತಾನೆ. ದೇವರು ನಾನು ರಕ್ಷಣೆ ಮಾಡಿ ದೇವ್ರ ಸೇವಕನೇ ಮಾರ್ಪಡಿದ್ರು. 3 ಟೈಮ್ ಫೇಲ್ ಆಗಿದ್ದ ನನ್ನನ್ನು ಸಡನ್ ತೊಗೊಂಡೋಗಿ ತಮಿಳ್ನಾಡು ಬೈಬಲ್ ಕಾಲೇಜ್ ಹಾಕ್ಬಿಟ್ರು. ಹಾಕಿದಾಗ ಎಲ್ಲರೂ ತಮಿಳಲ್ಲಿ ವಾಕ್ಯ ಓದ್ತೆ, ನಾನು ಓದಕ್ಕೆ